ಸರ್ಕಾರ ಈ ವಿಷಯದಲ್ಲಿ ಏನಾದ್ರು ಇಂಟರ್ಫಿಯರ್ ಆಗುವಂಥ ಸಾಧ್ಯತೆ ಇದೆಯಾ? ಪೊಲೀಸ್ ಮೇಲೆ ಪ್ರಭಾವ ಬೀರುವಂಥದ್ದು ಅಥವಾ ಯಾವುದೋ ಒತ್ತಡಕ್ಕೆ ಮಣಿದು ಸರ್ಕಾರ ಈ ಸನ್ನಿವೇಶಗಳಲ್ಲಿ ಸರ್ಕಾರದ ಮೇಲೆ ಜನ ಕಣ್ಣಿಟ್ಟಿರ್ತಾರೆ. ನೀವು ಹೆಂಗೆ ಈ ಥರ ನೀವು ಒಬ್ಬ ಸಾಧಾರಣ ವ್ಯಕ್ತಿ ಮೇಲೆ ಎಷ್ಟೇ ಬ್ರಹ್ಮಾಸ್ತ್ರ ಬಿಟ್ಟರು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಅಥವಾ ಅದು ಒಂದು ರೀತಿ ಸುಲಭ. ಆದರೆ ಇಂಥ ಪ್ರಭಾವಿ ವ್ಯಕ್ತಿ, ಇಂಥ ವ್ಯಕ್ತಿಗೆ ದೊಡ್ಡ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ, ಇಂಥ ವ್ಯಕ್ತಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರಿರೋ ವ್ಯಕ್ತಿ, ಇಂಥ ವ್ಯಕ್ತಿ ಏನಾದರೂ ತಪ್ಪು ಮಾಡಿದ್ರೆ ಹೆಂಗೆ ಪ್ರೊಟೆಕ್ಟ್ ಮಾಡ್ತಾರೆ? ಯಾಕೆಂದರೆ ಇವ್ರಿಗೂ ಕೂಡ ದೊಡ್ಡ ದೊಡ್ಡ ರಾಜಕಾರಣಿಗಳು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಮತ್ತು ಸಿದ್ದರಾಮಯ್ಯನವರು ಕೂಡ ಅವ್ರು ಜಮೀರ್ ಅಹ್ಮದ್ಗೆ ನೀವು ಇನ್ಫ್ಲೂಯೆನ್ಸ್ ಮಾಡಬೇಡಿ ಅಂತ ಹೇಳಿದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸೊ ಅವ್ರಿಗೂ ಗೊತ್ತು ಅವ್ರ ಸರ್ಕಾರದ ಮೇಲೆ ಕಣ್ಣಿದೆ, ಅವ್ರ ಸರ್ಕಾರ ಭಾಳ ಗಂಭೀರವಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು. ಇದು ಇಸ್ ಅ ವೆರಿ ಸೀರಿಯಸ್ ಅಲಿಗೇಷನ್. ಈ ಭಾಳ ಗಂಭೀರವಾದ ಆರೋಪಗಳನ್ನ ಸರ್ಕಾರ ಹೆಂಗೆ ಹ್ಯಾಂಡಲ್ ಮಾಡುತ್ತೆ ಈ ಸನ್ನಿವೇಶದಲ್ಲಿ? ಯಾವುದೊಂದು ಪ್ರಾಪರ್ ಜಸ್ಟಿಸ್, ನೀವು ಸುಳ್ಳಿಂದ ಇವ್ರ ಮೇಲೆ ಅಪರಾಧಿ ಮಾಡಿ ಅಂತ ಯಾರೂ ಹೇಳ್ತಾ ಇಲ್ಲ, ಯಾರೂ ಕೇಳ್ಕೊಳ್ತೂ ಇಲ್ಲ. ಆದರೆ ನೀವು ಒಂದು ಜಸ್ಟಿಸ್ ಸಿಸ್ಟಮಿಂದ ಎವಿಡೆನ್ಸ್ ಸಾಕ್ಷಿ ನಾಶ ಆಗದಂಗೆ, ಯಾವ ಇನ್ಫ್ಲೂಯೆನ್ಸ್ ಬರ್ದಂಗೆ, ಯಾವ ರಾಜಕಾರಣಿಗಳು ಅವರ ವೈಯಕ್ತಿಕ ಲಾಭದಿಂದ ಅವ್ರ ವೈಯಕ್ತಿಕ ಫ್ರೆಂಡ್ಶಿಪ್ಗೋಸ್ಕರ ಈ ಸಿಸ್ಟಮನ್ನು ಆಲ್ಟರ್ ಮಾಡದೆ ನಮ್ಗೆ ನಿಜವಾಗ್ಲೂ ಕಾನೂನಿನಲ್ಲಿ ಏನು ನ್ಯಾಯ ಸಿಗಬೇಕು ಅದು ಸಿಗಬೇಕು. ನನ್ನ ಪ್ರಕಾರ ಈ ಸರ್ಕಾರ ಇದನ್ನು ಗಟ್ಟಿಯಾಗಿ ಮಾಡುತ್ತೆ. ಆ್ಯಂಡ್ ಇದು ಅವ್ರದ್ದೇ ಪಕ್ಷದ ರಾಜಕಾರಣಿ ಆಗಿಲ್ದಿರೋದ್ರಿಂದ ನೀವು CBI ಕೊಡೋ ಅವಶ್ಯಕತೆ ಇಲ್ಲ. ಕರ್ನಾಟಕದ ಪೊಲೀಸು ಕೂಡ ಇದನ್ನು ಭಾಳ ಸ್ವಿಫ್ಟ್ ಆ್ಯಂಡ್ ಎಫಿಷಿಯೆಂಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅವ್ರು ಮಾಡೋ ಸಾಧ್ಯತೆಗಳಿದೆ ಅಂತ ನಂಬಿಕೆ ನನಗಿದೆ. ರಿಚರ್ಡ್ ಮ್ಯಾನ್ಸನ್ ಅಂತ ಒಬ್ಬ ವ್ಯಕ್ತಿ ಇದ್ದ ಅಮೆರಿಕದಲ್ಲಿ. ನೀವು ಅಮೆರಿಕದ ಪ್ರಜೆ ಆಗಿದ್ದೀರಾ, ನಿಮಗೆ ಗೊತ್ತಿರುತ್ತೆ ಅಂತ ಕೇಳಿ. ಸೊ ಅವನಿಗೆ ಒಂದು ದೊಡ್ಡ ಕಲ್ಟ್ ಫಾಲೋಯಿಂಗ್ ಇತ್ತು. ಅವನಿಗೆ ಯಾವುದೋ ಒಂದು ಸೆಟ್ ಆಫ್ ಎಥಿಕ್ಸಿಗೋಸ್ಕರ ಆ ಫಾಲೋಯಿಂಗ್ ಇರಲಿಲ್ಲ. ಸೊ ಅದೇ ರೀತಿ ನಮ್ಮ ಬಾಸ್ ಕೊಲೆ ಮಾಡಿದ್ರು ಸರಿ ಅನ್ನೋವಂಥ ಈ ದರ್ಶನ್ ಹುಚ್ಚು ಅಭಿಮಾನಿಗಳ ಬಗ್ಗೆ ಏನು ಹೇಳ್ತೀರಾ? ಇದು ರಿಚರ್ಡ್ ಮ್ಯಾನ್ಸನ್ ಥರ ಲೈನ್ಗೆ ಹೋಗುತ್ತೆ, ಸೆಲೆಬ್ರಿಟಿ ಆಗಲ್ಲ ಇದು. ಇವಾಗ ಪೆನ್ ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ಮಾಡಿದರೋ ಇಲ್ವೋ ನಮಗಿನ್ನೂ ಅಪರಾಧಿ ಆಗಿಲ್ಲ, ಅವ್ರ ಮೇಲೆ ಆರೋಪ ಇದೆ. ಬಟ್ ಅವರು ಹೋಗಿದ ತಕ್ಷಣ ಅವ್ರಿಗೆ 100,000 ಜನನೋ 1,000 ಜನನೋ ಬಂದು ಜೈಕಾರಕ್ಕೆ ಹೋಗಿದ್ದಾರೆ ಅವ್ರ ಪರವಾಗಿ ಹಾಸನದಲ್ಲಿ ಅಂತ ಹೇಳಿದ್ದಾರೆ. ದರ್ಶನ್ ವಿಚಾರದಲ್ಲೂ ಒಂದು ಬಳಗ ಅವ್ರ ಪರವಾಗಿ ಅಭಿಮಾನಿ ಸಂಘಗಳು ಹೋಗಿ ನಮ್ಮ ಬಾಸ್ ಯಾವುದೇ ಮಾಡಿದ್ರೂ ಸರಿ, ನಮ್ಮ ಬಾಸ್ ಹಿಂಗೆ ಮಾಡಿಲ್ಲ, ಡಿ ಬಾಸ್ ಹಿಂಗೆ, ಚಾಲೆಂಜಿಂಗ್ ಸ್ಟಾರ್ ಹಾಗೆ ಅಂತ ಕೂಗಿದ್ದಾರೆ ಅಂತ ಕೇಳಿದ್ದೀನಿ. ಕೆಲವು ಬೆರಳಿಕೆಯಷ್ಟು ಜನರಿಂದ ಇಡೀ ಎಲ್ಲರೂ ಹಾಗೆ ಅಂತ ಹೇಳೋಕ್ಕಾಗಲ್ಲ. ನನಗೆ ಗೊತ್ತಿದೆ, ದರ್ಶನ್ ಅಭಿಮಾನಿಗಳಾಗಿರ್ಬೋದು ಅಥವಾ JDSನ ಕಾರ್ಯಕರ್ತರಾಗಿರ್ಬೋದು, ಇವರೆಲ್ಲರಿಗೂ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವ್ರಿಗೂ ಒಂದು ಜ್ಞಾನ ಇದೆ. ಬಹುತೇಕ ನಾನು ನೋಡೋ ಹಾಗೆ ದರ್ಶನ್ ಅಭಿಮಾನಿಗಳು JDS ಕಾರ್ಯಕರ್ತರು 99.999% ಜನ ಏನು ಇವರಿಬ್ಬರು ಆರೋಪ ಇದೆ ಇವರಿಬ್ಬರ ಮೇಲೆ, ದರ್ಶನ್ ಮತ್ತು ಪ್ರಜ್ವಲ್ ಮೇಲೆ, ಯಾವ 99.9% ಅವರಿಬ್ಬರು ಆ ಇಬ್ಬರು ಗುಂಪುಗಳಲ್ಲಿ ಮಾಡಲ್ಲ ಕೆಲಸಗಳು. ಸೊ ಇದರಲ್ಲಿ ಒಂದು ಸ್ವಲ್ಪ ಜನ ಬಂದು ನಮಗೆ ಇತಿಹಾಸದಲ್ಲಿ ನೋಡಿದ್ರೆ ಯಾವುದೇ ಹೀನಾಯವಾದ ಕೃತ್ಯ ಮಾಡಿದ್ರೂ ಕೂಡ ನಮ್ಮ ದೇಶ ಎಷ್ಟು ದೊಡ್ಡದಾಗಿದೆ ಅಂದರೆ ಒಂದು ಸಣ್ಣ ಬಳಗ ಅದರ ಪರನೂ ಇರ್ತಾರೆ, ಎಷ್ಟು ಒಳ್ಳೆಯದು ಮಾಡಿದ್ರೂ ಕೂಡ ಒಂದು ಸಣ್ಣದು ದೊಡ್ಡ ಬಳಗ ಅದರ ವಿರುದ್ಧ ಇರ್ತಾರೆ. ಸೊ ನಮಗೆ ಈ ಸಣ್ಣ ಜನ ಅಂತೂ ರೆಪ್ರೆಸೆಂಟೇಟಿವ್ ಆಫ್ ಆಲ್ ದರ್ಶನ್ ಅಭಿಮಾನಿಗಳು ಅಂತ ನಾನು ಹೇಳಲ್ಲ. ದರ್ಶನ್ ಅಭಿಮಾನಿಗಳಿಗೂ ನೋವಾಗಿದೆ ಈ ಸನ್ನಿವೇಶಗಳಲ್ಲಿ. ಅವರು ಕೂಡ ಇದನ್ನು ನಮ್ಮ ಬಾಸ್ ಹಿಂಗೆ ಮಾಡಿದ್ದಾರೆ ಅಥವಾ ನಮ್ಮ ಬಾಸ್ ಮಾಡದೇ ಇರಲಿ ಅನ್ನೋದು ಅವ್ರಿಗೆ ಒಂದು ರೀತಿ ಬಯಕೆ ಇದೆ. ಬಟ್ ಮುಖ್ಯವಾಗಿ ಅವ್ರು ಇಂಥದ್ದು ಮಾಡಿದರೆ ಯಾರೂ ಕೂಡ ಇದನ್ನು ಒಪ್ಪಲ್ಲ, ಯಾರೂ ಕೂಡ ಇದನ್ನು ಸಹಿಸಲ್ಲ, ಯಾರೂ ಕೂಡ ಇದನ್ನು ಸರಿ ಅನಿಸಲ್ಲ. ಶಿಕ್ಷೆ ಆಗಲಿ, ಶಿಕ್ಷೆ ಆದಮೇಲೆ ಅದು ನೋಡ್ಕೊಳ್ಳೋಣ ಅಂತ ಅವರು ಭಾವನೆ. ಕೆಲವು ಬೆರಳಿಕೆಯಷ್ಟು ಜನ ಎಲ್ಲನೂ ಜನರಲೈಸ್ ಮಾಡೋಕ್ಕಾಗಲ್ಲ ಅಂತ ನನ್ನ ಭಾವನೆ. ದರ್ಶನ್ ಒಬ್ಬ ಆತ್ಮೀಯ ಪೊಲೀಸ್ ಅಧಿಕಾರಿಗೆ ಕಾಲ್ ಮಾಡಿಬಿಟ್ಟು ಬಾಡಿ ಡಿಸ್ಪೋಸ್ನ ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಸಲಹೆ ಪಡ್ಕೊಂಡಂತೆ. ಅವನು ಕೂಡ ಸಲಹೆ ಕೊಟ್ಟನಂತೆ ಆ ಅಧಿಕಾರಿ. ಇಂಥ ಒಬ್ಬ ಅಧಿಕಾರಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿರೋದು ಅದು ದೇಶದ್ರೋಹದ ಕೆಲಸ ಅಲ್ವಾ? ನಮಗೆ ಆ ಕಾನ್ವರ್ಸೇಷನಲ್ಲಿ ಏನು ನಡೆದಿದೆ ಅಂತ ನಮಗೆ ಗೊತ್ತಿಲ್ಲ. ಇವಾಗ ಏನೋ ಒಂದು ಹೇಳಿರ್ಬೋದು, ಸಿನಿಮಾಗೋಸ್ಕರ ನಾನು ಹೇಳ್ತಾ ಇದ್ದೀನಿ, ಏನೋ ಒಂದು ಬಾಡಿನ ಇದನ್ನು ಡಿಸ್ಪೋಸ್ ಮಾಡಬೇಕು, ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ಗೆ ಬೇಕು ಅಂದಾಗ ಒಂದು ಹೇಳಿರ್ಬೋದು. ನಾವು ಯಾರೂ ಆ ಕಾನ್ವರ್ಸೇಷನ್ನ ಕೇಳಿಲ್ಲ. ಸೊ ನನಗೆ ಆ ಪೊಲೀಸ್ ಮನಸ್ಸಿನಲ್ಲಿ ಏನಿತ್ತು, ನಿಜವಾಗ್ಲೂ ದರ್ಶನ್ ನಾನು ಕೊಲೆ ಮಾಡಿದ್ದೀನಿ ಅದಕ್ಕೆ ಡಿಸ್ಪೋಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಾರೆ ಅಂತ ನಮಗೇನು ಎವಿಡೆನ್ಸ್ ಇಲ್ಲ. ಸೊ ನನಗೆ ಆ ಕಾನ್ವರ್ಸೇಷನಲ್ಲಿ ಏನಾಗಿದೆ ಏನು ನಡೆದಿದೆ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಹಿಂಗೆ ದೇಶದ್ರೋಹಿ ಅಂತ ನಾನು ಬಿಂಬಿಸೋಕ್ಕಾಗಲ್ಲ. ಬಟ್ ನಿಜವಾಗ್ಲೂ ಏನಾದರೂ ನಾನು ಕೊಲೆ ಮಾಡಿದ್ದೀನಿ, ಆ ಕೊಲೆ ಹೆಂಗೆ ಮುಚ್ಚಾಕ ನೀವು ಹೇಳ್ಕೊಡಿ ಅಂತ ಡೈರೆಕ್ಟಾಗಿ ಏನಾದರೂ ಎವಿಡೆನ್ಸ್ ಇದ್ದರೆ ಅದನ್ನು ಕೂಡ ಒಪ್ಪದೆ ಆ್ಯಕ್ಷನ್ ತೊಗೊಳ್ಳದೆ ಅದನ್ನು ಒಂದು ರೀತಿ ಸಹಾಯ ಮಾಡೋರು ಇದ್ದರೆ ಅಬೆಟ್ಮೆಂಟ್ ಮರ್ಡರ್ ಅಂತ ಇರಬೇಕು. ಅದನ್ನು ಒಂದು ತನಿಖೆ ಆಗಿ ಅಬೆಟ್ಮೆಂಟ್ ಮರ್ಡರ್ ಆಗಬೇಕು ಹೊರತು
ಅದನ್ನು ಬಚಾವ್ ಮಾಡೋದಲ್ಲ. ಬಟ್ ಎಷ್ಟೋ ಸರಿ ಏನಾಗುತ್ತೆ ಅಂದರೆ ಯಾವುದೋ ಸಿನಿಮಾ ಕೇಳ್ತಾ ಇರ್ತಾರೆ, ಯಾವುದೋ ಸಿನಿಮಾ ಕತೆಗೆ ಬೇಕಾಗತ್ತೆ, ಯಾವುದೋ ಒಂದು ಇದಕ್ಕೆ ಅಂತ ಸಿನಿಮಾ ಆ್ಯಕ್ಟರ್ ಅಂದಾಗ ಎಷ್ಟೋ ಸರಿ ನಮ್ಮ ಮುಂಚೆ ನಡೀತಾ ಇತ್ತು, ಆಚೆ ಒಂದು ಗಂಡ ಹೆಂಡತಿ ನಿಜವಾದ ಒಂದು ಬಲಾತ್ಕಾರನೋ ಒಂದು ಅತ್ಯಾಚಾರ ಏನೋ ನಡೀತಾ ಇದ್ದರೆ ಯಾವುದೋ ಒಂದು ಗಂಡಸು ಹೆಂಗಸು ನಡುವೆ ಜನ ನಿಂತ್ಕೊಂಡು ನೋಡೋರಂತೆ, ಯಾಕಂದರೆ ಸಿನಿಮಾದಲ್ಲಿ ಏನೋ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಸೊ ನಮಗೆ ಎಷ್ಟೋ ಸರಿ ಸಿನಿಮಾ ಮಾಯಾ ಪ್ರಪಂಚಕ್ಕೂ ನಿಜ ಜೀವನಕ್ಕೂ ಲೈನ್ಸು ಬ್ಲರ್ ಆಗಿಬಿಡುತ್ತೆ. ನಾನು ಅದನ್ನು ಜಸ್ಟಿಫೈ ಮಾಡ್ತಾ ಇಲ್ಲ. ಆ ಕಾನ್ವರ್ಸೇಷನಲ್ಲಿ ಏನು ನಡೆದಿದೆ ಅಂತ ನಮಗೆ ಸತ್ಯ ಗೊತ್ತಿದ್ದರೆ ಅದನ್ನು ತೀರ್ಮಾನ ಮಾಡ್ಬೋದು, ಸತ್ಯ ಗೊತ್ತಿಲ್ಲ ಅಂದರೆ ನಾನು ಹೇಳೋದು ಕಷ್ಟ ಆಗುತ್ತೆ. ಡೆರೋಗೇಟರಿ ಮೆಸೇಜಸ್ಸನ್ನು ಕಳಿಸಿದ ತಕ್ಷಣ ಹೆಣ ಬೀಳಿಸೋದಾದರೆ ಪ್ರತಿದಿನ ಸಾವಿರಾರು ಕೊಲೆ ಆಗಬೇಕಲ್ವ? ಅಷ್ಟೊಂದು ವಯಸ್ಸಾಗಿದೆ ದರ್ಶನ್, ಈಸ್ ನಾಟ್ ಎನ್ ಯಂಗ್ ಪರ್ಸನ್, 47 ಅವರಿಗೆ. ಸೊ ಈಗಿರುವಾಗ ಅವರಿಗೆ ಆ ಪರಿಜ್ಞಾನ ಇರಲಿಲ್ವಾ? ಒಬ್ಬ ಸಣ್ಣ ಹುಡುಗನಿಗೂ ನಾನು ಈ ಥರ ಒಂದು ತಪ್ಪು ಮಾಡಿದರೆ ನನ್ನ ಭವಿಷ್ಯಕ್ಕೆ ಏನಾಗ್ಬೋದು ಅನ್ನೋ ಒಂದು ಅವೇರ್ನೆಸ್ ಇರುತ್ತೆ. ನಮಗೇನಾಗ್ಬಿಡುತ್ತೆ ಅಂದರೆ, ನಮಗೆ ಈ ಸಮಾಜ ನಮ್ಮನ್ನು ಬಿಲ್ಡಪ್ ಕೊಟ್ಟು ನೀನೇ ಇಂದ್ರ ಚಂದ್ರ ದೇವೇಂದ್ರ ಅನ್ನೋ ರೀತಿ ತಲೆ ಮೇಲೆ ಕೂರಿಸಿ, ನೀನೇ ಸೂಪರ್ ಸ್ಟಾರ್ ಅಂತ ತಲೆ ಮೇಲೆ ಕೂರಿಸಿ, ನಿನಗೆ ಎಷ್ಟೋ 100 ಕೋಟಿ ದುಡ್ಡು ಕೊಟ್ಟು, ಹೈಫೈ ಗಾಡಿ ಕೊಟ್ಟು, ಅಭಿಮಾನಿ ಸಂಘ ಅಂತ ಹೇಳ್ಕೊಂಡು ಸಿಕ್ಕವ್ರನ್ನೆಲ್ಲ ಮೇಲೆ ಬಿದ್ದು ಏನೇನೋ ಇದ್ದಾಗ ನಾವೇನು ಮಾಡಿದ್ರೂ ನಾವು ಬಚಾವಾಗ್ಬೋದು, ನಾವೇನು ಮಾಡಿದ್ರೂ ನಾವು ಕಾನೂನು ಮೀರಿ ಅನ್ನೋ ಒಂದು ಭ್ರಮೆ ಲೋಕದಲ್ಲಿ ಬದುಕ್ತಾರೆ. ಅದನ್ನು ಅವ್ರ ಸುತ್ತಮುತ್ತ ಇರೋರು ಅವ್ರನ್ನ ಒಂದು ರೀತಿ ನಿಯಂತ್ರಣ ತೊಗೊಂಡು, ಎಷ್ಟೋ ಸಲ ಅವ್ರ ಫ್ಯಾಮ್ಲಿ ಜೊತೆನೂ ಜಗಳ ಆಡಿದ್ದಾರೆ ಅಂತ ಗೊತ್ತಾಗಿದೆ, ಅವ್ರ ಫ್ಯಾಮ್ಲಿನೂ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಮಗೇನಂದರೆ ಯಾವಾಗ ನಮಗೆ ಪವರ್ ಸಿಗುತ್ತೆ, ಯಾವ ಒಂದು ವ್ಯಕ್ತಿ, ಜನ ಹೇಳ್ತಾರೆ, ಭಾಳ ತಜ್ಞರು ಹೇಳ್ತಾರೆ, ವಿಚಾರವಂತರು, ಭಾಳ ವಿಚಾರ ಜೀವಿಗಳು ಹೇಳ್ತಾರೆ, ಒಂದು ವ್ಯಕ್ತಿನ ಅಳಿಬೇಕು ಅಂದರೆ ಅವ್ರಿಗೆ ಪವರ್ ಕೊಟ್ಟರೆ ಅವ್ರು ಹೆಂಗೆ ನಿಭಾಯಿಸ್ತಾರೆ ಮೇಲಿರುತ್ತೆ. ಯಾರಿಗಾರು ಇಂಥ ಒಂದು ದುಡ್ಡು, ಬಿಲ್ಡಪ್ಪು, ಸ್ಟಾರ್ಡಮ್ಮು, ಪವರು, ಇನ್ಫ್ಲೂಯೆನ್ಸು ಕೊಟ್ಟಾಗ ಯಾರು ಬೇಕಾದರೂ ಮೆರೆದೋಗ್ಬಿಡ್ತಾರೆ. ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು, ಅದನ್ನು ಜವಾಬ್ದಾರಿಯಲ್ಲಿ ಇಟ್ಕೊಳ್ಳೋದು ಸಮಾಜದ ಕರ್ತವ್ಯ, ಅವ್ರ ಸುತ್ತಮುತ್ತ ಇರೋ ಕರ್ತವ್ಯ, ಅವ್ರದ್ದು ಕರ್ತವ್ಯ. ಬಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ಯಾವ್ದು ಸರಿ ಯಾವ್ದು ತಪ್ಪು, ಯಾವುದು ನಾನು ಮಾಡ್ಬೋದು ಯಾವ್ದು ನಾನು ಮಾಡಬಾರ್ದು ಅನ್ನೋದು ಗೊತ್ತಾಗ್ದಂಗೆ ಅವ್ರಿಗೆ ಈ ಒಂದು ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಎಲ್ಲೋ ಒಂದು ಕಡೆ ಅವ್ರಿಗೂ ಸೈಕಲಾಜಿಕಲ್ ಇಶ್ಯೂಸು ಇರ್ಬೋದು, ಅದು ಇಂಟರ್ನಲ್ ಎಕ್ಸ್ಟರ್ನಲ್ ಎರಡೂ ಇರ್ಬೋದು ಇದರಲ್ಲಿ. ಯಾಕಂದರೆ ಇದು ಬರೀ ಇನ್ನು ಎಕ್ಸ್ಟರ್ನಲ್ ಮಾತ್ರ ಅಲ್ಲ, ಇಂಟರ್ನಲ್ ಪ್ರಾಬ್ಲಮ್ಸು ಇರುತ್ತೆ. ಇವೆಲ್ಲ ಇದ್ದು ಸಿನಿಮಾದು ಕೂಡ ನಮಗೆ ಎಷ್ಟೋ ಬಿಲ್ಡಪ್ ಕೊಟ್ಬಿಡುತ್ತೆ. ಆ ಸಿನಿಮಾ ಕೊಟ್ಟಾಗ ನನ್ನ ಪ್ರಕಾರ ಯಾವ ಸಿನಿಮಾ ನಟನೂ ಆಕಾಶದಿಂದ ಉದುರಿಲ್ಲ, ನನ್ನ ಪ್ರಕಾರ ಯಾವ ವ್ಯಕ್ತಿ, ಯಾವ ಮನುಷ್ಯನೂ ಕೂಡ ಆಕಾಶದಿಂದ ಉದುರಿಲ್ಲ. ನಾವೆಲ್ಲರೂ ಸರಿಸಮಾನರೇ, ಸಂವಿಧಾನದ ಪೀಠಿಕೆಯಲ್ಲಿ ತೋರಿಸುತ್ತೆ. ನಾವು ಕೂಡ ಸಿನಿಮಾ ಸ್ಟಾರ್ಗಳಿಗೆ ತೆರಿಗೆ ಹಣದ ಸ್ಮಾರಕಗಳು ಕೊಡೋದ್ರಲ್ಲಿ ಏನಿದೆ ಅರ್ಥ, ನಾವು ಕೂಡ ಆಲೋಚನೆ ಮಾಡಬೇಕು. ಇವತ್ತಿನ ದಿನ ನಮ್ಮ ಸಿನಿಮಾ ಸ್ಟಾರ್ಗಳ ಮೇಲೆ ಎಷ್ಟೋ ಜನ ಬೇರೆ ಬೇರೆ ಥರ ನಡ್ಕೊಂಡಿದ್ದಾರೆ. ಎಲ್ಲ ಸಿನಿಮಾ ಸ್ಟಾರು ಒಂದೇ ಅಲ್ಲ, ಬಟ್ ಬೈ ವರ್ಚ್ಯೂ ಆಫ್ ಬೀಯಿಂಗ್ ಅ ಸ್ಟಾರ್ ದೇ ಆರ್ ಓವರ್ ರೇಟೆಡ್. ಈ ಸಮಾಜದಲ್ಲಿ ನಿಮಗೆ ಕೊಡುಗೆ ಸಿಗೋದಕ್ಕೆ, ನೀವು ಕೊಡುಗೆ ಕೊಡೋದಕ್ಕಿಂತ ಹೆಚ್ಚಾಗಿ ನಿಮಗೆ ಬಿಲ್ಡಪ್ ಸಿಗುತ್ತೆ. ಅದು ಒಂದು ಸಿನಿಮಾ ನಟ, ಒಬ್ಬ ಸಿನಿಮಾ ಹೀರೋ, ಒಬ್ಬ ಸಿನಿಮಾ ಸ್ಟಾರ್ಗೆ ಸಿಕ್ಕಿದೆ, 100 ವರ್ಷದ ಸಿಕ್ಕಿದೆ, ನಮ್ಮ ಸಮಾಜನೇ ಕಟ್ಕೊಟ್ಟಿದ್ದೀವಿ. ಸೊ ನಾವು ಈ ಸಿನಿಮಾ ಸ್ಟಾರ್ಗಳಿಗೆ ದುಡ್ಡು ಕೊಡ್ತೀವಿ, ಅವರ ಮನೋರಂಜನೆ ಕೊಟ್ಟಾಗ ಚಪ್ಪಾಳೆ ಹೊಡಿತೀವಿ, ಅವ್ರನ್ನ ನೋಡಿದ್ರೆ ಅವ್ರನ್ನ ಫೋಟೋ ತೊಗೊತೀವಿ. ಅದೆಲ್ಲ ಇದ್ದಾಗ ಅವ್ರು ಸತ್ತ ಮೇಲೂ ಸ್ಮಾರಕ ಕೊಡೋದ್ರಲ್ಲಿ ಅರ್ಥ ಇಲ್ಲ, ಅವ್ರು ತಪ್ಪು ಮಾಡಿದ್ರೂ ಅವ್ರನ್ನ ತಲೆ ಮೇಲೆ ಕೂಡಿಸೋದ್ರಲ್ಲಿ ಅರ್ಥ ಇಲ್ಲ. ನಾವು ಕೂಡ ಸಿನಿಮಾ ಸ್ಟಾರ್ಗಳು ನಮ್ಮ ಹಾಗೆ ಸರಿಸಮಾನದ ಮನುಷ್ಯರು ಅಂತ ನಾವು ಕೂಡ ತಲೆಯಲ್ಲಿ ಆಲೋಚನೆ ಮಾಡಬೇಕು. ನಾವು ಕೂಡ ಒಂದು ಸಮಾನತೆಯ ಸಮಾಜ ಕಟ್ಟಕ್ಕೆ ನಮ್ಮೆಲ್ಲರ ಪಾತ್ರ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡದ ಒಂದು ಸಾಂಸ್ಕೃತಿಕ ಲೋಕದ ಆರೋಗ್ಯದ ದೃಷ್ಟಿಯಿಂದ ದರ್ಶನ್ ಸಿನಿಮಾದಲ್ಲಿ ಅಭಿನಯಿಸುವುದರಿಂದ ಬ್ಯಾನ್ ಮಾಡಿದರೆ ಏನಾದರೂ ಲಾಸ್ ಇದೆಯಾ ಅಂತ? ಸಿನಿಮಾದಲ್ಲಿ ಹೆಂಗೆ ಒಂದು ಮನುಷ್ಯನ ಬ್ಯಾನ್ ಮಾಡ್ಬೋದು ಬೈ ಸಿನಿಮಾ ಲಾ ಅಂತ ನನಗೆ ಗೊತ್ತಿಲ್ಲ. ಸಿನಿಮಾ ರಂಗ ಈಸ್ ಅ ಪ್ರೈವೇಟ್ ಬಾಡಿ. ಅದರಲ್ಲಿ ಎಷ್ಟೋ ಜನ ನಿರ್ಮಾಪಕರು ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಎಕ್ಸಿಬಿಟರ್ಸ್ ಇದ್ದಾರೆ, ಮತ್ತು ಬೇರೆ ಬೇರೆ ತಂತ್ರಜ್ಞರಿದ್ದಾರೆ, ನಟ ನಟಿಯರಿದ್ದಾರೆ, ಕಾರ್ಮಿಕರಿದ್ದಾರೆ, ಬೇರೆ ಬೇರೆ ರೈಟರ್ಸ್ ಇದ್ದಾರೆ, ಬೇರೆ ಬೇರೆ ವಲಯಗಳಿದೆ. ನೀವು ಒಂದು ವ್ಯಕ್ತಿ ಬ್ಯಾನ್ ಮಾಡೋದು ಅಂದರೆ ಇಂಡೈರೆಕ್ಟಾಗಿ ಬ್ಯಾನ್ ಮಾಡ್ಬೋದು. ಇಂಡೈರೆಕ್ಟಾಗಿ ಯಾರು ಇವ್ರ ಜೊತೆ ಕೆಲಸ ಮಾಡ್ಬೋಡಿ ಅಂತ ಹೇಳ್ಬೋದು. ಬಟ್ ಯಾವನೋ ಒಬ್ಬ ನಿಂತು ನಾನು ಕೆಲಸ ಮಾಡ್ತೀನಿ, ಯಾವಾಗ ನನ್ನಿಷ್ಟ, ದರ್ಶನ್ ಜೊತೆ ಮಾಡಿದ್ರೆ ನನಗೆ ಕೋಟಿ ಕೋಟಿ ದುಡ್ಡು ಬರುತ್ತೆ, ನನ್ನಿಷ್ಟ, ನಾನು ದುಡ್ಡು ಹಾಕ್ತೀನಿ, ನೀವು ಯಾರು ನನಗೆ ನಿಲ್ಸೋಕ್ಕೆ ಅಂದಾಗ ಯಾರು ನಿಲ್ಸೋಕ್ಕಾಗಲ್ಲ. ಸೊ ನಿಜವಾಗ್ಲೂ ಬ್ಯಾನ್ ಮಾಡೋಕ್ಕಾಗತ್ತೋ ಇಲ್ವೋ, ನನ್ನ ಪ್ರಕಾರ ಯಾರನ್ನೂ ಬ್ಯಾನ್ ಮಾಡೋಕ್ಕಾಗಲ್ಲ. ಆವಾಗ ಒಂದು ಘಟ್ಟದ ನಡೆದಿದ್ದು ಭಾಳ ವರ್ಷದಿದ್ದು, ನಿಖಿತನ ಇದೇ ದರ್ಶನ್ ವಿಚಾರದಲ್ಲಿ ಬ್ಯಾನ್ ಆಗೋ ಸನ್ನಿವೇಶಗಳಿತ್ತು. ನಾನು ಅವಳು ಹೇಳಿದೆ, ಯಾವ ವ್ಯಕ್ತಿನೂ ಯಾವ ನಟ ನಟಿನೂ ಬ್ಯಾನ್ ಮಾಡೋಕ್ಕಾಗಲ್ಲ. ಸೊ ಬ್ಯಾನ್ ಮಾಡೋ ಕಲ್ಚರೇ ನಾವು ಒಪ್ಪೋಕ್ಕಾಗಲ್ಲ.
ಜನನೇ ಇದನ್ನು ತಿರಸ್ಕಾರ ಮಾಡಬೇಕು. ಜನನೇ ಒಂದು ಒಳ್ಳೇದು ಮಾಡಿದ್ರೆ ಅದನ್ನು ಜನ ಸಪೋರ್ಟ್ ಮಾಡಬೇಕು, ಒಳ್ಳೇದು ಮಾಡದೇ ಇದ್ದಾಗ ಅದನ್ನು ತಿರಸ್ಕರಿಸ್ಬೇಕು. ನಮಗೆ ರೀಮೇಕ್ ಸಿನಿಮಾಗಳು, ಇಡೀ ಚಿತ್ರರಂಗ ಹೀರೋಗಳು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಎಲ್ಲರೂ ಕೂಡ ಅದನ್ನು ಚರ್ನ್ ಔಟ್ ಮಾಡ್ತಾಯಿದ್ರು ರೀಮೇಕ್ ಸಿನಿಮಾ. ಯಾವಾಗ ನಮ್ಮ ಸಮಾಜದಲ್ಲಿರೋ ಜನನೇ ರೀಮೇಕ್ ನೋಡಲ್ಲ ಹೋಗ್ರಿ, ಒಂದು ಉತ್ತಮ ಸ್ವಮೇಕ್ ಮಾಡಿಕೊಡಿ, ಉತ್ತಮ ಸಿನಿಮಾ ಮಾಡಿ ಅಂದಾಗ ಸಿನಿಮಾ ರಂಗ ಬದಲಾಯಿತು. ಸೊ ನಮಗೆ ಬ್ಯಾನ್ ಮಾಡೋದಕ್ಕಿಂತ ಹೆಚ್ಚಾಗಿ ಸಿನಿಮಾದವರು, ಪ್ರೇಕ್ಷಕರು, ನಾವು ಕಂಟೆಂಟ್ ಬೇಕು. ನಮಗೆ ಈ ಓವರ್ ಹೀರೋಯಿಸಮ್, ಓವರ್ ಬಿಲ್ಡಪ್ಪು, ಯಾವನೋ ನೀನು ನಾನೇನು ಬಳೆ ಹಾಕ್ಕೊಂಡಿದ್ದೀನ, ನಿಮ್ಮ ಪುರುಷತ್ವ, ನಿಮ್ಮ ಗಂಡಸತ್ವ, ನಿಮ್ಮ ವಿಷಕಾರಿ ಪುರುಷತ್ವನ ತೋರಿಸ್ಕೊಂಡು ಮೆರೆಸೋದಕ್ಕೆ ನಮಗೇನು ಬೇಕಾಗಿಲ್ಲ. ನಮ್ಮ ಕಂಟೆಂಟ್ ಇಟ್ಕೊಂಡು ಒಳ್ಳೆ ಕತೆ, ಒಳ್ಳೆ ಚಿತ್ರಕಥೆ, ಒಳ್ಳೆ ಸಂಭಾಷಣೆ, ಒಳ್ಳೆ ಕ್ರಿಯಾಶೀಲತೆಯಿಂದ ಸಿನಿಮಾ ಗೆಲ್ಲಿಸಿ ಅದರಿಂದ ಚಿತ್ರರಂಗಕ್ಕೂ ಒಳ್ಳೆಯದು, ಕಲೆಗೂ ಒಳ್ಳೆಯದು, ಇಡೀ ಕರ್ನಾಟಕಕ್ಕೆ ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಸತ್ತೋಗಿದ್ದಾರೆ. ಅದು ಕುಟುಂಬಕ್ಕಾದ ನಷ್ಟ ಇದೆಯಲ್ಲ, ಇಟ್ಸ್ ಇರ್ರಿವೋಕೆಬಲ್ ಲಾಸ್, ಅದು ಇರಬೇಕು. ಸೊ ಅದನ್ನು ಹೇಗೆ, ಯಾವ ರೀತಿ ಅವರಿಗೆ ನ್ಯಾಯ ಕೊಡಿಸ್ಬೋದು? ರೇಣುಕಾಸ್ವಾಮಿ ಇವತ್ತು 33 ವರ್ಷದ ರೇಣುಕಾಸ್ವಾಮಿ ಅವ್ರು ಸತ್ತಿರೋದು ನಮ್ಮೆಲ್ಲರಿಗೂ ಭಾಳ ದುಃಖ ಆಗಿದೆ. ಅದು ಸುಮ್ಮನೆ ಸತ್ತಿಲ್ಲ, ಯಾವುದೋ ಒಂದು ಕಾಯಿಲೆಯಿಂದ ಸತ್ತಿರೋರಲ್ಲ. ಅವ್ರ ಮೇಲೆ ಯಾವ ಥರ ಅಮಾನವೀಯವಾಗಿ ಭೀಕರವಾದ ಹಲ್ಲೆಯನ್ನು ಮಾಡಿ, ವೆಪನ್ ಅಂದರೆ ಒಂದು ರಾಡ್ ಯೂಸ್ ಮಾಡಿ ಸುಟ್ಟು ಮತ್ತು ಒಡೆದಾಕಿ ಇಷ್ಟು ಚಿತ್ರಹಿಂಸೆ ಆಗಿರ್ಬೋದು ಅಂತ ನಾನು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ನಾನು ನೆನೆಸ್ಕೊಂಡಾಗ ಅದು ನನಗೆ ಕಣ್ಣಲ್ಲಿ ನೀರು ಬಂತು. ಅವ್ರ ತಂದೆ ತಾಯಿಗೆ, ಹೆಂಡತಿಗೆ, ಅವ್ರ ಕುಟುಂಬ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಬೇಜಾರಾಗಿರುತ್ತೆ. ನಾವು ಇವತ್ತಿನ ದಿನ ಏನು ಮಾಡಬೇಕು ಅಂದರೆ ಭಾಳ ಮುಖ್ಯವಾಗಿ ನಮಗೆ ಸ್ವಿಫ್ಟ್ ಆ್ಯಂಡ್ ಎಫಿಷಿಯಂಟ್ ಜಸ್ಟಿಸ್ ಸಿಸ್ಟಮ್ ಬೇಕು. ನಮ್ಮ ಪೊಲೀಸು ಭಾಳ ಎಫಿಷಿಯೆಂಟಾಗಿ ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ದೊಡ್ಡ ಹೆಸರು ಬಂದಾಗ ಭಾಳ ಒಂದು ಗಾಂಭೀರ್ಯವಾಗಿ ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ಅದನ್ನು ಒಳ್ಳೆ ಫೋರ್ಸನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ನಾಳೆ ದಿನ ಕೋರ್ಟ್ಸಿಗೆ ಬಂದಾಗ ಎಫಿಷಿಯೆಂಟ್ ಜಸ್ಟಿಸ್ ನಮಗೆ ಬೇಕು. ಮಾಡಿದ್ದಾರೆ ಅಂತ ಆಗಲಿ, ಮಾಡಿಲ್ಲ ಅಂದರೆ ಯಾವ್ಯಾವ ಕಾರಣಕ್ಕೆ ಮಾಡಿಲ್ಲ ಅಂತಲೂ ತೀರ್ಮಾನ ಆಗಲಿ. ಬಟ್ ಸ್ವಿಫ್ಟ್ ಆ್ಯಂಡ್ ಎಫಿಷಿಯೆಂಟ್. ಇದನ್ನು ಸುಮ್ಮನೆ ಡಿಲೇ ಮಾಡ್ಕೊಂಡು ಹೋಗಿ ಇದನ್ನು ಒಂದು ಮೀಡಿಯಾ ಟ್ರಯಲು ಅಥವಾ ಪೆನ್ ಡ್ರೈವ್ ವಿಚಾರದಲ್ಲಿ 30 ದಿನ ಎಸ್ಕೇಪ್ ಆಗಿಬಿಟ್ಟು ಅದು ತಡ ಆಗಿ ಅದನ್ನೆಲ್ಲ ಆ ಥರದ್ದಾಗಿದೆ. ನಮಗೆ ರೇಣುಕಾಸ್ವಾಮಿ ಅವರ ಸತ್ತಿರೋದಕ್ಕೆ ನ್ಯಾಯ ಸಿಗಬೇಕು ಅಂದರೆ ಸ್ವಿಫ್ಟ್ ಆ್ಯಂಡ್ ಎಫಿಷಿಯೆಂಟ್ ಸ್ಟ್ರಿಕ್ಟ್ ಜಸ್ಟಿಸ್ ಸಿಗಬೇಕು. ಸಿಸ್ಟಮ್ ಸರಿಯಾಗಿ ವರ್ಕ್ ಆಗಬೇಕು. ಸಿಸ್ಟಮ್ ಈ ವಿಚಾರದಲ್ಲಿ ಹೆಸರುವಾಸಿ ವ್ಯಕ್ತಿ ಆಗಿದ್ದರೂ ಕೂಡ ಸ್ಟ್ರಿಕ್ಟಾಗಿ ಸ್ವಿಫ್ಟಾಗಿ ವರ್ಕ್ ಆಗ್ತಾಯಿದೆ. ಈ ಕೊನೆವರೆಗೂ ಇದೇ ಉತ್ಸಾಹದಿಂದ ವರ್ಕ್ ಮಾಡಿದ್ರೆ, ಮತ್ತು ನಿಮ್ಮಂಥ ಮೀಡಿಯಾಗಳು, ಅದು ಭಾಳ ಮುಖ್ಯವಾಗಿ ಪರ್ಯಾಯ ಮೀಡಿಯಾ. ಹಳೆ ಕಾಲದಲ್ಲಿ ಪರ್ಯಾಯ ಮೀಡಿಯಾ ಇದ್ದಿದ್ದರೆ ನಾವೆಷ್ಟೋ ಜನ ನಾವು ಮಾತಾಡಿದ್ರು, ಇವತ್ತಿನ ದಿನ ಮಾತಾಡಿದ್ರು ತಪ್ಪೇ, ಮಾತಾಡದೇ ಇದ್ರೂ ತಪ್ಪೇ. ಸೊ ನೀವು ಏನು ಹೇಳ್ತೀರ ಭಾಳ ಮುಖ್ಯ ಆಗುತ್ತೆ. ಪರ್ಯಾಯ ಮೀಡಿಯಾ ಅದನ್ನು ಎತ್ತಿ ಹಿಡಿತಾ ಇದೆ. ಹಳೆ ಕಾಲದಲ್ಲಿ ಪರ್ಯಾಯ ಮೀಡಿಯಾ ಇದ್ರೂ ನಮಗೆ ಇನ್ನೂ ನಾವು ಯಾರನ್ನು ಗೌರವಿಸ್ತೀವೋ ಅವ್ರ ಬಗ್ಗೆ ಸತ್ಯ ಇನ್ನೂ ಗೊತ್ತಾಗ್ತಾ ಇತ್ತು. ಆದರೆ ಮುಖ್ಯವಾಗಿ ನೀವು ಇವತ್ತಿನ ಪರ್ಯಾಯ ಮೀಡಿಯಾ ಮಾಧ್ಯಮದವರೆಲ್ಲ ಸೇರಿ ನೀವು ನಮಗೆ ಎಫಿಷಿಯೆಂಟಾಗಿ ಯಾರ್ಯಾರು ಕೆಲಸ ಮಾಡಿಸ್ಬೇಕು, ಯಾರ್ಯಾರು ಪೊಲೀಸ್ನವ್ರು ಇದ್ದಾರೆ, ಯಾವ್ಯಾವ ಕೋರ್ಟ್ಸ್ಗಳಿದೆ, ಜಸ್ಟಿಸ್ ಸಿಸ್ಟಮ್ ಇದೆ, ಅದನ್ನೇ ಎಫಿಷಿಯೆಂಟಾಗಿ ಕೆಲಸ ಮಾಡಿಸಂಗೆ ನೀವು ಮಾಡಿಸ್ಬೇಕು ಅಂತ ನಾನು ಒಂದು ಸಲಹೆ ಕೊಡ್ತೀನಿ. ತುಂಬ ವಿಷಯಗಳನ್ನು ಶೇರ್ ಮಾಡಿದ್ರಿ ಚೇತನ್ ಅಹಿಂಸಾ ಅವರೇ, ಧನ್ಯವಾದಗಳು. ಯುಧಿಷ್ಠಿರ ಮತ್ತು ನಿಮ್ಮ ಮೀಡಿಯಾ ತಂಡದವರಿಗೆ ಧನ್ಯವಾದಗಳು ಹೇಳ್ತೀನಿ. ಈ ಥರ ಒಂದು ಅರ್ಥಪೂರ್ಣವಾದ ನಿಮ್ಮ ವಿಚಾರಗಳನ್ನ ಎತ್ತಿ ಅದಕ್ಕೆ ತಕ್ಕಂತೆ ಜನರನ್ನ ಇಂಟರ್ವ್ಯೂ ಮಾಡಿ ಅದಕ್ಕೆ ತಕ್ಕಂತೆ ಜನರಿಗೆ ವಿಚಾರ ತಲುಪಿಸ್ತಾ ಇರಿ. ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಖಂಡಿತ. ಧನ್ಯವಾದಗಳು. ನಮಸ್ಕಾರ.